ಮಳೆಗಿಲ್ಲ, ಬೆಳೆ ಇಲ್ಲ, ಕುಡಿಯೋದಕ್ಕೆ ನೀರು ಕೂಡ ಇಲ್ಲ. ಹಾಹಾಕಾರದ ಪರಿಸ್ಥಿತಿಗಳು ಎದುರಾಗ್ತಿದೆ. ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ನೀರೇ ಇಲ್ಲ. ಹನಿ ಹನಿ ನೀರಿಗೂ ಕೂಡ ನಿತ್ಯ ನರಕ ಯಾತನೆಯನ್ನ ಪಡ್ತಿದ್ದಾರೆ ಗ್ರಾಮಸ್ಥರು. ಜನರಿಗೆ, ಜಾನುವಾರುಗಳಿಗೂ ಕೂಡ ನೀರೇ ಇಲ್ಲದಂತ ಪರಿಸ್ಥಿತಿ ಬಂದಿದೆ ನಮ್ಮ ರಾಜ್ಯದಲ್ಲಿ. ನಮಗೆ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಆ ಗ್ರಾಮಸ್ಥರು ಕೇಳ್ಕೊಳ್ತಿದ್ದಾರೆ. ಹೊಲಗಳಿಂದ ನೀರನ್ನ ತರಿಸ್ತಿದ್ದಾರೆ ಗ್ರಾಮಸ್ಥರು. ಪಾಪ ಬೇರೆ ಆಪ್ಷನ್ನೇ ಇಲ್ಲ. ಕೆಲಸ ಕಾರ್ಯಗಳನ್ನ ಬಿಟ್ಟು ನೀರು ಎಷ್ಟೊತ್ತಿಗೆ ಸಿಗುತ್ತೆ ಅಂತ ಅದನ್ನ ನೋಡ್ಕೊಳ್ಳೋದ್ರಲ್ಲೇ ಕಾಲ ಕಳೀತಿದ್ದಾರೆ. ಹಾರಕನಾಳು ಸಣ್ಣ ತಾಂಡದಲ್ಲಿ ಎಂಥ ದುಸ್ಥಿತಿ ಇದೆ ನೋಡಿ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಹಾರಕನಾಳು ಅನ್ನುವಂಥ ಒಂದು ಪುಟ್ಟ ಗ್ರಾಮ. ಅದು ಸ್ವಲ್ಪ ಜನ ಮಾತ್ರ ಇರೋದು. ಪ್ರತಿನಿತ್ಯ ಖಾಲಿ ಕೊಡ ಹಿಡ್ಕೊಂಡು ಮಹಿಳೆಯರು, ಮಕ್ಕಳು, ಪುರುಷರು ಪ್ರತಿನಿತ್ಯ ಹೀಗೆ ಬರಬೇಕು. ಕಿಲೋಮೀಟರ್ ಗಟ್ಟಲೆ ಹೋಗಬೇಕು. ವಿವಿಧ ಯೋಜನೆಗಳ ಅಡಿಯಲ್ಲಿ ಮನೆ ಬಾಗಿಲಿಗೆ ನಾವು ನಿಮ್ಮ ಮನೆಗೆ ನೀರು ಬಿಡ್ತೀವಿ, ಹರ್ ಘರ್ ಜಲ್ ಅಂತ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದಿಂದ ಕುಡಿಯುವ ನೀರಿಗೆ ಆದ್ಯತೆಯ ಯೋಜನೆ ಇದೆ. ನಲ್ಲಿನೂ ಇದೆ, ಅದಕ್ಕೆ ಟ್ಯಾಪು ಹಾಕಿದ್ದಾರೆ. ಆದ್ರೆ ನೀರಿಲ್ಲ, ನೀರು ಬರ್ತಾ ಇಲ್ಲ. ಯಾಕಿಂತ ಪರಿಸ್ಥಿತಿ ಅಂತ ಕೇಳೋದಕ್ಕೆ ಹೋದ್ರೆ ಇದನ್ನ ಕೇಳುವ ಜನರೇ ಇಲ್ಲ ಅಂತೆ. ಯಾವ ಅಧಿಕಾರಿಗಳು ಕೂಡ ಸ್ಪಂದಿಸ್ತಿಲ್ಲ ಅಂತೆ. ಕರೆಕ್ಟ್ ಆಗಿ ನೋಡಿ, ಗ್ರಾಮ ಪಂಚಾಯಿತಿ ಇದೆಯಲ್ಲ ಹರಕನಾಳು, ನಮ್ಮ ಯೋಜನೆಯಡಿಯಲ್ಲಿ ಅಳವಡಿಸುವಂತ ಕೆಲಸ ಆಯಿತು. ಆದರೆ ಇದುವರೆಗೂ ಕೂಡ ನಲ್ಲಿಗಳಲ್ಲಿ ನೀರೇ ಬಿಡ್ತಾ ಇಲ್ಲ. ಕೃಷಿ ಪಂಪ್ ಸೆಟ್ಗಳಿಂದ ನೀರನ್ನ ತರ್ತಿದ್ದೇವೆ ಅಂತಿದ್ದಾರೆ ಜನ. ಪಂಚಾಯಿತಿ ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಅಂತಿಲ್ಲ ಅಂತದ್ದು. ಎಂಥ ಗ್ರಾಮ ಪಂಚಾಯತ್ ನೋಡಿ. ಡಿಸಿ, ಸಿಇಒ ಗಮನಕ್ಕೆ ತಂದರೂ ಕೂಡ ಪ್ರಯೋಜನ ಇಲ್ಲ. ನೀರಿನ ಸಮಸ್ಯೆ ಬಗೆಹರಿಸುವಂತೆ ಜನರು ಆಗ್ರಹಿಸುತ್ತಿದ್ದಾರೆ. ನಮ್ಗೆ ನೀರು ಕೊಡಿ, ನೀರು ಬೇಕು ಅಂತ. ಇಲ್ಲದೇ ಇದ್ರೆ ಪಂಚಾಯಿತಿ ಬಳಿ ಹೋರಾಟ ಮಾಡ್ತೀವಿ. ಎಂಥ ಪರಿಸ್ಥಿತಿ. ಹಾರಕನಾಳು ಸಣ್ಣ ತಾಂಡ ಗ್ರಾಮಸ್ಥರಿಂದ ಎಚ್ಚರಿಕೆ ಬಂದಿದೆ. ಇನ್ನು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಅಧಿಕಾರಿಗಳು ಗಂಟು ಮುಟ್ಟೆ ಕಟ್ಕೊಂಡು ಮನೆಗೆ ಹೋಗಬೇಕು. ನೋಡಿ, ನೀರಿಗೋಸ್ಕರ ಇಂಥ ಪರಿಸ್ಥಿತಿ ಇದೆ. ನೀರು ಕೊಡಿ ಅಂತಿದ್ದಾರೆ. ಯಾವುದೇ ಜಲಜೀವನ್ ಇರ್ಬೋದು, ಮತ್ತೊಂದು ಯಾವ ಯೋಜನೆ ಅಡಿಯಲ್ಲೂ ಕೂಡ ಮನೆಗಂತೂ ನೀರು ಬರ್ತಾ ಇಲ್ಲ. ಬೇರೆ ಬೇರೆ ಭಾಗದಿಂದ ಅವರೇ ತರಿಸ್ಕೊಂತಿದ್ದಾರೆ. ಡಿಸಿ, ಸಿಇಒ ಗಮನಕ್ಕೆ ತಂದರೂ ಕೂಡ ಪ್ರಯೋಜನ ಇಲ್ಲ ಅಂತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಜು ಎಂ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜು, ಈ ತಾಂಡದಲ್ಲಿ ಇದೇ ಮೊದಲ ಬಾರಿಗೆ ಈ ಸಮಸ್ಯೆನ ಅಥವಾ ಪ್ರತಿ ವರ್ಷ ಇದೇ ಗೋಳ? ಸದ್ಯ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ, ಜನ ಏನ್ ಹೇಳ್ತಿದ್ದಾರೆ ರಾಜು? ಅಕ್ಲೇಶ್, ವಿಜಯನಗರದಂತ ಜಿಲ್ಲೆಯಲ್ಲಿ ಒಂದ್ ಕಡೆ ಮಳೆ ಇಲ್ಲ, ಇನ್ನೊಂದ್ ಕಡೆ ಬರಗಾಲದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲೇ ವಿಜಯನಗರದ ಹರಪನಹಳ್ಳಿ ತಾಲೂಕಿನ ಏನು ಹಾರಕನಾಳು ಸಣ್ಣ ತಾಂಡ ಅನ್ನುವಂತ ಒಂದು ಗ್ರಾಮದಲ್ಲಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿರುವಂತದ್ದು. ಇನ್ನು ಅಲ್ಲಿನ ಗ್ರಾಮಸ್ಥರು ಮನೆ ಹತ್ರ ಏನ್ ನಳಗಳಲ್ಲಿ ನೀರು ಬರದಂತಹ ಕಾರಣ ದೂರದಲ್ಲಿರ್ತಕ್ಕಂಥ ಹೊಲಗಳಿಗೆ ತೆರಳಿ ಅಲ್ಲಿನ ಪಂಪ್ ಸೆಟ್ ನಿಂದ ನೀರನ್ನ ತರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಅಲ್ಲಿನ ಸ್ಥಳೀಯರು ಗ್ರಾಮ ಪಂಚಾಯತಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅವರು ಕ್ಯಾರೆ ಅಂತಿಲ್ಲ. ಇನ್ನು ಇತ್ತ ಜಿಲ್ಲಾ ಪಂಚಾಯತಿ ಸಿಇಒ ಆಗಿರ್ಬೋದು, ಇನ್ನು ಜಿಲ್ಲಾಧಿಕಾರಿ ಗಮನಕ್ಕೆ ಕೂಡ ತಂದ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಈ ನೀರಿನ ಸಮಸ್ಯೆಯನ್ನ ಕೂಡ್ಲೆ ಬಗೆಹರಿಸ್ತಿದ್ರೆ ನಾವು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತಂದೇಳಿ ಅಲ್ಲಿನ ಜನರು ಖಡಕ್ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು ಈಗ 5 ರಿಂದ 6 ತಿಂಗಳಿಂದ ಕೂಡ ಈ ನೀರಿನ ಸಮಸ್ಯೆ ಉದ್ಭವ ಆಗಿರುವಂತದ್ದು. ಅಖಿಲೇಶ್, ಈಗ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಜೊತೆ ಏನಾದ್ರು ನೀವು ಮಾತನಾಡೋ ಪ್ರಯತ್ನ ಪಟ್ರ? ಸಂಬಂಧಪಟ್ಟಂತೆ ಇಲಾಖೆಯವರು ಏನಾದ್ರು ರೆಸ್ಪಾನ್ಸ್ ಮಾಡ್ತಿದಾರ ರಾಜು? ಅಖಿಲೇಶ್, ಈಗಾಗಲೇ ಅಲ್ಲಿನ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಮತ್ತೆ PDO ಅವರ ಗಮನಕ್ಕೂ ಕೂಡ ನಾವು ಈ ವಿಚಾರವನ್ನ ತಂದಿರುವಂತದ್ದು. ಅಲ್ಲಿನ ಅಧಿಕಾರಿಗಳು ಕೂಡಲೇ ಈ ಸಮಸ್ಯೆನ ನಾವು ಬಗೆಹರಿಸ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿರುವಂತದ್ದು. ಅಖಿಲೇಶ್, ಎಸ್, ಥ್ಯಾಂಕ್ ಯು ರಾಜು ತಮ್ಮೆಲ್ಲ ಡೀಟೇಲ್ಸ್ಗೆ. ನಾವು 2-3 ತಿಂಗಳಿಂದ ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ, ಸಿಒ ಸಾಹೇಬರಿಗೆ, ತಾಲೂಕ್ ಪಂಚಾಯತಿ ಇಒರಿಗೆ, ವಾಟರ್ ಸಪ್ಲೈ ಮತ್ತೆ PDO ಅವರಿಗೆ ನಾವು ಸಂಪರ್ಕ ಮಾಡಿದ್ವಿ ಕೂಡ. ಇಲ್ಲಿ ತುಂಬಾ ಹಾರಕನಾಳು ಸಣ್ಣ ತಾಂಡ ಅನ್ನೋ ಗ್ರಾಮದಲ್ಲಿ ತುಂಬಾ ನೀರಿನ ಸಮಸ್ಯೆಗಳು ಆಗ್ತಾ ಇದೆ. ಆದ್ರೂ ಕೂಡ ಅಧಿಕಾರಿಗಳು ಇವತ್ತಿನ ತನಕ ಏನೋ ಒಂದು ಸ್ಪಂದನೆನೂ ಮಾಡಿಲ್ಲ. ಹಂಗಾಗಿ ಇವತ್ತು ನಮಗೆ ಸುಮಾರು ಹೊಲಗಳಿಂದ ನೀರನ್ನು ತಂದು ಕುಡಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಇವತ್ತು ಜನಗಳು ಕೂಲಿ ಕೆಲಸ ಮಾಡಿ ಬದುಕುವಂತ ಜನ ಇಲ್ಲಿ ತಾಲೂಕಿನ ಕಡೆ ಬೋಂಡ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಜನ ಇವತ್ತು ಅವರು ಕೆಲಸ ಬದುಕು ಬಾಳುಗಳನ್ನು ಬಿಟ್ಟು ಇವತ್ತು ಎಲ್ಲೋ ಗ್ರಾಮದಿಂದ ಹೊರಗಡೆ ಬಂದು ಹೊಲಗಳಿಂದ ಒಂದು ಪಾಯಿಂಟ್ ಅನ್ನು ಹೊರಗಡೆ ತೆಗೆಸಿದ್ದಾರೆ ಸರ್ ಮೊನ್ನೆ. ಅಲ್ಲಿಂದ ಇಡೀ ಊರು ನೀರು ತಗೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಇಲ್ಲಿ ಗ್ರಾಮ ಪಂಚಾಯತಿ ಪಿಡಿಒರಿಗೆ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರಿಗೆ ನಾವು ಇಲ್ಲಿ ನೀರಿನ ಸಮಸ್ಯೆಗಳು ಇದೆ ಅಂತ ಹೇಳಿದ್ರು ಕೂಡ ಇವರು ಯಾವುದೇ ರೀತಿಯ ಸ್ಪಂದನೆಗಳನ್ನು ಮಾಡ್ತಾ ಇಲ್ಲ. ಹಂಗಾಗಿ ಇವತ್ತು ನಮ್ಮ ಗ್ರಾಮಕ್ಕೆ ಇಲ್ಲಿ ಬಹುತೇಕವಾಗಿ ಬುಡಕಟ್ಟು ಜನಾಂಗದ ಇರುವಂತ ಗ್ರಾಮ. ಇಲ್ಲಿ ಬರೀ SC ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.